ಏನಾದ್ರು ಗೊತ್ತಿಲ್ಲ ಅದು ಭಾಷಣ ಜಯಂತಿ ಹಾಕಿದಾಗ ಶುಂಠಿ ನಗರ. ನಮಸ್ಕಾರ. ಪರಮೇಶ್ವರ ಸ್ಕೋಪ 3 ಜನ ಟೀಚರ. ಎಷ್ಟು ಜನ ಮಕ್ಕಳಿದ್ದಾರೆ? 15 ಸರ್. ಫಿನಾನ್ಷಿಯಲ್ ಇನ್ಚಾರ್ಜ್ ಆಗಿ ನಾನು ಪಕ್ಕ ಶಾಲೆ ಸರ್ ಮೂಲ ಸಿದ್ಧಾಮಠಲ್ಲಿ ಬಿಡಿಸ್ಬಿಟ್ಟು ಮತ್ತು ಒಂದು ದಿನ ಬಂದೆ. ಹಲೋ ರೆಗ್ಯುಲರ್ ಆಚಾರ ಸೀರಿಯಸ್ ಮಕ್ಕಳನ್ನ ತೆಗೆದುಬಿಡ್ತಿದ್ರು. ಹೌದು. ಸಿಸ್ಟಮ್ ಸರ್ ಯಾರು ರವೀಂದ್ರ ಪೈಪ್ ತರ್ತೀವಿ. ಪೈಪ್ ಏನು ಮಾಡೋದು ಹೊಸ ಟ್ಯಾಂಕ್ ಅಲ್ಲ ಮರ ನಮ್ಮಲ್ಲಿ ಮಲೆನಾಡಾಗೆಲ್ಲ ಎಂತ ಫಿಂಗರ್ ಪ್ರಿಂಟ್ ಅವೆಲ್ಲ ಇನ್ಸ್ಪೆಕ್ಷನ್ ಆದ್ರೆ ಸರ್ ನೀವು ಬಿಟ್ಬಿಡಿ ಸರ್, ಬಿಟ್ಬೇಡಿ. ಇದು ತೆಗೆದಿಟ್ಟಿದ್ದು ಬಾಟ್ಲು ಅಲ್ಲೇ ಬಿದ್ದಿತ್ತು. ಔಷಧಿ ವಾಸನೆ ಹೌದು. ನಾನು ಹೋಗ್ಸರಿ ಕೇಳಿದ್ದೀನಿ ಸರ್, ಮೇಲ್ಗಡೆ ಹತ್ತು ನೋಡಿದ್ರೆ ಔಷಧಿ ಗುಡ್ ಜಾಬ್ ನೋಡಿ ಸರ್. ವಿಡಿಯೋ ಮಾಡ್ತೀವಿ ಸರ್. ಸೇಫ್ಟಿ, ನೀವು ಸೇಫ್ಟಿ ಒಳ್ಳೆ ಕೆಲಸ ಮಾಡಿದ್ಯಾ ದೀಪ, ಒಳ್ಳೆ ಮಾಡಿದ್ರೆ ಟೀಚರ್ ನಿಮ್ಗೆಲ್ಲ ರಕ್ಷಣೆ ಆಗಿದೆ. ಕರೆಂಟ್ ಇದ್ದಿದ್ರೆ ಮತ್ತೆ ದೊಡ್ಡ ಕರೆಂಟ್ ಇದ್ದಿಲ್ಲ, ಕರೆಂಟ್ ಇದ್ದಿದ್ರೆ ಎಲ್ಲ ಮೇಷ್ಟು ಹೆಚ್ಚು ನೋಡಿರಲ್ಲ. ಅಲ್ಲ ಮಾಸ್ಕ್ ಹಚ್ಚಿದ್ರೆ ಗ್ರೇಟ್ ಅಲ್ಲ ಸರ್. ಇವ್ರು ಮುನ್ನೆಚ್ಚರಿಕೆ ಎಲ್ಲ ಮಾರ್ನಿಂಗೇ ಬಂದೆಲ್ಲ ಆಯ್ತು ಬಿಡ್ರಪ್ಪ. ಅದು ಘಟನೆ ಆದ್ರೆ ಸ್ವಲ್ಪ ಹೆದರಿಕೆ ಇದೆ. ತಕ್ಷಣ ಏನಾಯ್ತು ಅಂತ ನೋಡಕ್ ಹೋಗಿದ್ದು ವೈಟ್ ಬಂದು ಸ್ಟೇಟ್ಮೆಂಟ್ ಮಾಡ್ಯಾರ. ಅವರು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಸರ್ಕಾರ ಮಾಡ್ತಾರೆ. ಮತ್ತೆ SP ಎಲ್ಲ ಪೊಲೀಸರು ಬರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದು ಯಾರಾದ್ರೂ ನಂಬಿಕೆ ಅಲ್ವಾ ಸರ್ ಇದು, ಟೀಚರ್ಸಿಗಾಗ್ಲಿ ಮಕ್ಕಳಿಗಾಗ್ಲಿ ನಾವು ನಂಬಿ ಬಂದು ಡ್ಯೂಟಿ ಮಾಡ್ತಿರ್ತೀವಿ. ನಮಗೆ ಸಪೋರ್ಟ್ ಇಲ್ಲ. ಆದರೆ ನೀವು ಇನ್ನೊಂದು ಹೆಲ್ಪ್ ಮಾಡ್ಬೇಕು. ಗೊತ್ತಾದ ತಕ್ಷಣ ಮಾಸ್ಟರ್ ನೋಡಿ ಅಲ್ವಾ, ಸ್ವಲ್ಪ ಅವಾಯ್ಡ್ ಮಾಡಬೇಕು ಸರ್. ಹೋಗಿ ಗಾಡಿ ಕಳ್ಸಿದ್ರೆ ಸಾಕ ಎಲ್ಲ ಓಡ್ ಬಂದಿದ್ದಾರೆ. ನನ್ನ ಮಕ್ಕಳಿಗೆ ಏನಾಯ್ತು ಅಂತ ಹೇಳಿ ಕಷ್ಟ. ಆಯ್ತು. ನಮಗೆ 10 ನಿಮಿಷ ವಾತಾವರಣ ಭಾರಿ ಕಷ್ಟ ಆಗ್ಬಿಡ್ತು ತಿಳಿ ಮಾಡ್ಲಿಕ್ಕೆ. 10 ನಿಮಿಷ ಎಲ್ಲ ಗಲಾಟೆ ಸ್ಟಾರ್ಟ್ ಆಯ್ತು ಸರ್. ಸುಧಾರಿಸಿರೋದು ಕಷ್ಟ ಆಗುತ್ತೆ. ಇಲಾಖೆಯವ್ರು ಬರೋದೊಳಗೆ ನಾವು ಅಸಹಸ ಹಿಡಿತಾರೆ. ಯಾರಾದ್ರೂ ಪೊಲೀಸರು ಹಿಡಿತಾರೆ. ಬೇರೆಯವರಿಗೂ ಮಾರ್ಗದರ್ಶನ ಆಗುತ್ತೆ. ಈಗ ಬರೋಕ್ಕಂತ ಈ